ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತೆಲುಗು ಟೈಟಲ್ಸ್ಗೆ ಹೋದಂಥ ಪವನ್ ಶರಾವತ್ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆಡೋಕ್ಕಾಗ್ತಾ ಇಲ್ಲ ಅಂತ ಪವನ್ ಶರಾವತ್ ಅವರು ಹೇಳ್ಕೊಂಡಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡವನ್ನು ನಾನು ಬಿಡಬಾರ್ದಿತ್ತು, ಆದರೆ ಒಂದು ತೆಲುಗು ಟೈಟಲ್ಸಲ್ಲಿ ಸರಿಯಾಗಿ ಆಡೋಕ್ಕಾಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಪವನ್ ಶರಾವತ್ ಅವರು ಆ ರೀತಿಯಾದ ಹೇಳಿದ್ರೆ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಮೊದಲಿಗೆ ಪವನ್ ಶರಾವತ್ ಅವರನ್ನು ಬಿಗ್ ಅಮೌಂಟಿಗೆ ಒಂದು ತೆಲುಗು ಟೈಟಲ್ಸ್ ಅವರು ಪರ್ಚೇಸ್ ಮಾಡಿತ್ತು. ಆದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ತೆಲುಗು ಟೈಟಲ್ಸ್ ಅವರು ಒಂದು ಲಾಸ್ಟ್ನೇ ಸ್ಥಾನದಲ್ಲಿದ್ದಾರೆ. ಅಂದರೆ ಒಂದು 12ನೇ ಸ್ಥಾನದಲ್ಲಿ ತೆಲುಗು ಟೈಟಲ್ಸಲ್ಲಿ ಇರೋದ್ರಿಂದ ಒಂದು ಹೈ ಅಮೌಂಟಿಗೆ ಪವನ್ ಶರಾವತ್ ಅವರನ್ನು ಏನೋ ಪರ್ಚೇಸ್ ಮಾಡಿತ್ತು. ಆದರೆ ಪವನ್ ಶರಾವತ್ ಅವರಿಗೆ ಒಂದು ತೆಲುಗು ಟೈಟಲ್ಸಲ್ಲಿ ಹೋದ ತಕ್ಷಣ ಒಂದು ಆಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದಿಷ್ಟು ಪಾಯಿಂಟ್ಸ್ಗಳು ಬರೋ ಅವ್ರಿಗೆ ಅಂದರೆ ಪಾಯಿಂಟ್ಸನ್ನು ಗಳಿಕೆಯಲ್ಲಿ ಒಂದಿಷ್ಟು ಕಡಿಮೆ ಆಗ್ತಾ ಇದೆ. ಪವನ್ ಶರಾವತ್ ಅವರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಕೋಚ್ ಕೂಡ ಹೇಳ್ಕೊಂಡಿದ್ರು ಮೊನ್ನೆ. ಈಗ ಪವನ್ ಶರಾವತ್ ಅವರು ಕೂಡ ಒಂದು ತೆಲುಗು ಟೈಟಲ್ಸಲ್ಲಿ ಸರಿಯಾಗಿ ಆಡೋಕ್ಕಾಗ್ತಾ ಇಲ್ಲ, ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ಒಂದು ಬೆಂಗಳೂರು ಬುಲ್ಸಲ್ಲಿ ಇದ್ದಾಗ ಒಂದು ಒಳ್ಳೆ ರೀತಿಯಲ್ಲಿ ಆಡ್ತಾಯಿದ್ರು. ಆದರೆ ಈಗ ಏನಪ್ಪ ಅಂದರೆ ತೆಲುಗು ಟೈಟಲ್ಸ್ಗೆ ಹೋದ ತಕ್ಷಣ ಅವರು ಸರಿಯಾಗಿ ಆಡ್ತಾ ಇಲ್ಲ. ಈಗ ನಮ್ಮ ಬೆಂಗಳೂರು ಬುಲ್ಸು ಒಂದು 7ನೇ ಸ್ಥಾನದಲ್ಲಿದೆ, ಆದರೆ ತೆಲುಗು ಟೈಟಲ್ಸು ಸಹ ಒಂದು 12ನೇ ಸ್ಥಾನದಲ್ಲಿ, ಅಂದರೆ ಲಾಸ್ಟ್ ಸ್ಥಾನದಲ್ಲಿದೆ. ಹೈಯೆಸ್ಟ್ ಅಮೌಂಟಿಗೆ ಪರ್ಚೇಸ್ ಮಾಡಿರೋಂಥ ಆಟಗಾರರನ್ನು ಪರ್ಚೇಸನ್ನು ಮಾಡಿದ್ರು ಕೂಡ ಆಟಗಾರ ಆ ಒಂದು ಟೀಮ್ನಲ್ಲಿ ಇದ್ರೂ ಕೂಡ ಒಂದು ಲಾಸ್ಟ್ ಅಂದರೆ 12ನೇ ಸ್ಥಾನದಲ್ಲಿ ತೆಲುಗು ಟೈಟಲ್ಸ್ ಇರೋದ್ರಿಂದ ತುಂಬಾ ಬೇಜಾರಾಗ್ತಾ ಇದೆ ಅಂತ ಪವನ್ ಶರಾವತ್ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿಯ ಪ್ರೋ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಈ ಸಲ ಏನಾದರೂ ಪವನ್ ಶರಾವತ್ ಅವರು ಒಂದು ಚೆನ್ನಾಗಿ ಆಡಲೇ ಇಲ್ಲ ಅಂದರೆ ಮುಂದಿನ ಸಲ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಪವನ್ ಶರಾವತ್ ಬರೋದು ಒಂದು ನಿಶ್ಚಿತ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸರಿಯಾಗಿ ಆಡದೇ ಇದ್ದರೆ ಅವರಿಗೆ ಬೇಜಾರಾದರೆ ಅವರು ಆ ಒಂದು ತಂಡದಿಂದ ಹೊರಗೂ ಬರ್ಬೋದು. ಯಾಕಪ್ಪ ಅಂತಂದರೆ ಅವರಿಗೆ ಒಂದು ಆ ಕೆಪಾಸಿಟಿ ಇದೆ. ಮುಂದಿನ ಸಲ ಏನಪ್ಪ ಅಂದರೆ ಪವನ್ ಶರಾವತ್ ಅವ್ರನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ ನಮ್ಮ ಬೆಂಗಳೂರು ಬುಲ್ಸು. ಆದರೆ ಅವರು ಹೈ ಅಮೌಂಟಿಗೆ ಮುಂದಿನ ಸಲ ಒಂದು ಪರ್ಚೇಸ್ ಆಗೋದು ತುಂಬಾ ಕಡಿಮೆ ಅಂತಲೇ ಹೇಳಬೇಕು. ಯಾಕಪ್ಪ ಅಂದರೆ ಈ ಸಲದ ಒಂದು ಆಡಿರುವಂಥದ್ದನ್ನು ನೋಡಿ ಮುಂದಿನ ಸಲ ಅವ್ರ ಮೇಲೆ ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಎಲ್ಲ ತಂಡಗಳು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನು ಅನಿಸ್ತಾ ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ.